ಜಾತ್ಯತೀತ ಜನತಾದಳದಲ್ಲಿ ಭಿನ್ನಮತ ದಿಢೀರನೆ ಭುಗಿಲೆದ್ದಿದೆ. ನಿಸರ್ಗ ನಾರಾಯಣಸ್ವಾಮಿ ಜೆಡಿಎಸ್ಗೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮುನಿದಿದ್ದಾರೆ. ಅಲ್ಲದೆ ಜೆಡಿಎಸ್ ಪಕ್ಷಕ್ಕೆ ಹಾಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸ್ಪೀಕರ್ ಕೋಳಿವಾಡಗೆ ಪತ್ರವನ್ನು ರವಾನಿಸಿರೋ ಮುನಿಶಾಮಪ್ಪ ರಾಜೀನಾಮೆ ಅಂಗೀಕರಿಸುವಂತೆ ಮನವಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಮರುಪರಿಶೀಲನೆ ಪ್ರಶ್ನೆಯೇ ಇಲ್ಲ ಅಂತ ಗಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಜೆಡಿಎಸ್ ಅನ್ನ ಮುಂಬರುವ 2018ರ ವಿಧಾನಸಭೆ ಚುನಾವಣೆಗೆ ಬಲಿಷ್ಠಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ರೂಟ್ ಲೆವೆಲ್ನಿಂದ ಒಂದ್ ಕಡೆ ಸರ್ಜರಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸದ್ದಿಲ್ಲದೆ ಭಿನ್ನಮತ ಭುಗಿಲೆದ್ದಿದೆ. ಕಾರಣ ನಿಸರ್ಗ ನಾರಾಯಣಸ್ವಾಮಿ ಜೆಡಿಎಸ್ ಪಕ್ಷಕ್ಕೆ ಎಂಟ್ರಿ ಕೊಟ್ರು ಅನ್ನೋ ಕಾರಣಕ್ಕೆ ಇದೀಗ ಮುನಿದಿರುವ ದೇವನಹಳ್ಳಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಜೆಡಿಎಸ್ಗೆ ಹಾಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಮರುಪರಿಶೀಲನೆ ಮಾಡುವ ಪ್ರಶ್ನೆಯೇ ಇಲ್ಲ ಅನ್ನೋ ಹೇಳಿಕೆ ಕೂಡ ಅವರಿಂದ ವ್ಯಕ್ತವಾಗಿದೆ. ಇನ್ನು ಸ್ಪೀಕರ್ ಕೋಳಿವಾಡಗೆ ಪತ್ರ ರವಾನೆ ಮಾಡಿರುವ ಮುನಿಶಾಮಪ್ಪ ರಾಜೀನಾಮೆಯನ್ನ ಅಂಗೀಕರಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಮರುಪರಿಶೀಲನೆಯ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ನಿಸರ್ಗ ನಾರಾಯಣಸ್ವಾಮಿ ಜೆಡಿಎಸ್ಗೆ ಬಂದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಜೊತೆಗೆ ಜೆಡಿಎಸ್ ಪಕ್ಷಕ್ಕೂ ಕೂಡ ಗುಡ್ ಬೈ ಹೇಳಿದ್ದಾರೆ ಪಿಳ್ಳ ಮುನಿಶಾಮಪ್ಪ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ಒಂದ್ ಕಡೆ ಜೆಡಿಎಸ್ ಪಕ್ಷವನ್ನ ಸದೃಢಗೊಳಿಸೋ ಸರ್ಕಸ್ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಭಿನ್ನಮತ ಭುಗಿಲೆ ಹೇಳ್ತಾ ಇರೋದು. ಅದರಲ್ಲೂ ಕೂಡ ನಿಸರ್ಗ ನಾರಾಯಣಪ್ಪ ಅವರು ಎಂಟ್ರಿ ಕೊಟ್ರು ಅನ್ನೋ ಕಾರಣಕ್ಕೆ ಮುನಿಶಾಮಪ್ಪ ರಾಜೀನಾಮೆ ನೀಡಿರೋದು. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, 2018ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಶತಾಯಗತಾಯ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಸರ್ಕಸ್ಗಳನ್ನ ಮಾಡ್ತಾ ಇದೆ. ಆದ್ರೆ ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ದೇವನಹಳ್ಳಿಯ ಜೆಡಿಎಸ್ ಶಾಸಕ ಪಿಳ್ಳ ಮುನಿಶಾಮಪ್ಪ ಅವರು ಪಕ್ಷಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸ್ಪೀಕರ್ ಕೆ.ಬಿ. ಕೋಳಿವಾಡ್ ಅವರ ಮನೆ ಏನಿದೆ ರೇಸ್ ಕೋರ್ಸ್ ರಸ್ತೆಯಲ್ಲಿ, ಅಲ್ಲಿ ತಮ್ಮ ರಾಜೀನಾಮೆಯನ್ನ ಪಿಳ್ಳ ಮುನಿಶಾಮಪ್ಪ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ರಾಜೀನಾಮೆ ಪತ್ರದಲ್ಲಿ ಪಿಳ್ಳ ಮುನಿಶಾಮಪ್ಪ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಜೆಡಿಎಸ್ ನಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗಿದೆ, ಸೊ ಹೀಗಾಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದೀನಿ, ದಯವಿಟ್ಟು ಇದನ್ನ ಸ್ವೀಕರಿಸಬೇಕು ಅಂತ ಹೇಳಿ. ಈಗ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ನಿನ್ನೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ನಿಸರ್ಗ ನಾರಾಯಣಸ್ವಾಮಿ ಅಂತ ಹೇಳಿ ಒಬ್ರು ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ. ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಭೋಜೇಗೌಡರು ಮತ್ತೆ ಒಬ್ಬರ ವಕೀಲರ ಸಮ್ಮುಖದಲ್ಲಿ ನಿಸರ್ಗ ನಾರಾಯಣಸ್ವಾಮಿ ಅವರು ಜೆಡಿಎಸ್ ಸೇರ್ಕೊಳ್ತಾರೆ. ಆದ್ರೆ ಪಿಳ್ಳ ಮುನಿಶಾಮಪ್ಪ ಮತ್ತೆ ನಿಸರ್ಗ ನಾರಾಯಣಸ್ವಾಮಿ ಅವರು ದೇವನಹಳ್ಳಿಯಲ್ಲಿ ರೈವಲ್ಸ್ ಆಗಿರ್ತಾರೆ. ಕಳೆದ ಚುನಾವಣೆಯಲ್ಲಿ ಇವರ ವಿರುದ್ಧವಾಗಿ ಪಿಳ್ಳ ಮುನಿಶಾಮಪ್ಪ ಅವರ ವಿರುದ್ಧವಾಗಿ ನಿಸರ್ಗ ನಾರಾಯಣಸ್ವಾಮಿ ಅವರು ಕೆಲಸ ಮಾಡಿರ್ತಾರೆ. ಸೊ ಹೀಗಾಗಿ ಶಾಸಕರ ಗಮನಕ್ಕೆ ತರದೆ ಒಬ್ಬರನ್ನ ಪಕ್ಷಕ್ಕೆ ಸೇರ್ಕೊಂಡಿರೋ ಹಿನ್ನೆಲೆಯಲ್ಲಿ ಇವತ್ತು ಪಿಳ್ಳ ಮುನಿಶಾಮಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಸಹ ಕುಮಾರಸ್ವಾಮಿ ಅವರು ಪಿಳ್ಳ ಮುನಿಶಾಮಪ್ಪ ಅವ್ರ ಜೊತೆ ಮಾತನಾಡಿದ್ದಾರೆ. ಅಂದ್ರೆ ಬೆಳಗ್ಗೆನೆ ಪಿಳ್ಳ ಮುನಿಶಾಮಪ್ಪನವರು ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ನನ್ನ ವಿರೋಧಿಯನ್ನ ಕರ್ಕೊಂಡ್ಬಂದು ಪಕ್ಷಕ್ಕೆ ಸೇರಿಸ್ತಾ ಇದ್ದೀರಾ, ಮತ್ತೆ ಮುಂದಿನ 2018ರ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿ ಇಲ್ಲಿ ದೇವನಹಳ್ಳಿಯಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ನನಗೆ ಪಕ್ಷದಲ್ಲಿ ಉಳಿಯುವ ಮನಸ್ಸಿಲ್ಲ ಅಂತ ಹೇಳಿ ಅವರು ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರಿಗೆ ಪಿಳ್ಳ ಮುನಿಶಾಮಪ್ಪನವರು ಹೇಳಿದ್ದಾರೆ. ಆದ್ರೆ ಅವರನ್ನ ಮನವೊಲಿಸುವ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಸಿಗಲ್ಲ. ಇಲ್ಲಿ ತನಕ ಕುಮಾರಸ್ವಾಮಿ ಅವರು ಪಿಳ್ಳ ಮುನಿಶಾಮಪ್ಪನವ್ರನ್ನ ಸಂಪರ್ಕ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅವರು ದೂರವಾಣಿಗೆ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಈಗ ನಿಸರ್ಗ ನಾರಾಯಣಸ್ವಾಮಿ ಅವರ ಹೆಂಡತಿಯಿಂದ ಮತ್ತೊಂದು ದೊಡ್ಡ ಗಂಡಾಂತರ ಜೆಡಿಎಸ್ಗೆ ಎದುರಾಗಿದೆ. ಮತ್ತೆ ದೇವನಹಳ್ಳಿಯ ಶಾಸಕ ತಮ್ಮ ರಾಜೀನಾಮೆಯನ್ನ ಸ್ಪೀಕರ್ ಈಗಾಗಲೇ ಸಲ್ಲಿಸಿದ್ದಾರೆ. ಆದ್ರೆ ಈ ಪರಿಸ್ಥಿತಿಯನ್ನ ಜೆಡಿಎಸ್ ಯಾವ ರೀತಿ ಎದುರಿಸುತ್ತೆ, ಮುನಿಶಾಮಪ್ಪನವರ ಮನಸ್ಸನ್ನ ಜೆಡಿಎಸ್ ಒಲಿಸಕ್ ಆಗತ್ತಾ, ಮತ್ತೆ ಅವರನ್ನ ಪಕ್ಷಕ್ಕೆ ಕರ್ಕೊಂಬರಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಸ್ಮಿತಾ. ವಿನಯ್, ಜೊತೆಗೆ ಯಾರೇ ಒಂದು ಪಕ್ಷಕ್ಕೆ ಎಂಟ್ರಿ ಕೊಡ್ತಾರೆ ಅಂತಂದ್ರೆ ಒಂದಷ್ಟು ಚರ್ಚೆ ನಡೆಯುತ್ತೆ, ಒಂದಷ್ಟು ಚಿಂತನ ಮಂಥನ ನಡೆಯುತ್ತೆ. ಆದ್ರೆ ನಿಸರ್ಗ ನಾರಾಯಣಸ್ವಾಮಿ ಅವರು ರಾತ್ರೋರಾತ್ರಿ ಜೆಡಿಎಸ್ಗೆ ಎಂಟ್ರಿ ಪಡೆದಿದ್ದಾದ್ರು ಯಾಕೆ ಅನ್ನೋದು? ಸ್ಮಿತಾ, ಇದು ಇವತ್ತಿನ ಬೆಳವಣಿಗೆ ಎಲ್ಲ. ಜೆಡಿಎಸ್ ನಲ್ಲಿ ಯಾವತ್ತೂ ಅಷ್ಟೇ, ಯಾರೇ ಪಕ್ಷಕ್ಕೆ ಬರ್ಲಿ, ಅವರ ಪಕ್ಷದಿಂದ ಯಾರೇ ಹೊರಗಡೆ ಹೋಗ್ಲಿ, ಅದೆಲ್ಲ ದಿಢೀರಂತಾನೆ ಆಗೋದು.
ಒಂದು ಅಂದ್ರೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಸಮನ್ವಯ ಸಮಿತಿ ಅಂತ ಇರುತ್ತೆ, ಒಂದು ಕೋರ್ ಕಮಿಟಿ ಅಂತ ಇರುತ್ತೆ. ಯಾವುದೇ ರೀತಿಯ ಒಂದು ಸಮಸ್ಯೆ ಬಂದಾಗ ಈ ಕೋರ್ ಕಮಿಟಿ ಅದನ್ನ ತೀರ್ಮಾನ ಮಾಡುತ್ತೆ. ಪಕ್ಷಕ್ಕೆ ಯಾರು ಬರಬೇಕು, ಪಕ್ಷದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಅಂತ ಚರ್ಚೆ ಮಾಡಕ್ಕೆ ಒಂದು ವ್ಯವಸ್ಥೆ ಇದೆ. ಅದೇ JDS ನಲ್ಲಿ ಇಂಥ ವ್ಯವಸ್ಥೆ ಇಲ್ಲಿ ತನಕ ಇಲ್ಲ. ಪಕ್ಷಕ್ಕೆ ಯಾರು ಬರಬೇಕು ಅಂತ ಹೇಳಿ ಆ ಕ್ಷಣದಲ್ಲಿ ಮುಖಂಡರು ಯಾರೇ ಬಂದ್ರು ಪಕ್ಷಕ್ಕೆ ತೆಗೆದುಕೊಳ್ತಕ್ಕಂತ ಒಂದು ಏನ್ ವ್ಯವಸ್ಥೆ ಇದೆ, ಇದು ಇವತ್ತಿಂದಲ್ಲ ಬಹಳ ಮುಂಚಿನಿಂದಲೂ ಇದೆ. ಸೊ ಹೀಗಾಗಿ ನಿಸರ್ಗ ನಾರಾಯಣ ಸ್ವಾಮಿ ಅವರ ಎಂಟ್ರಿ ಏನಿದೆ, ಹಠಾತ್ ಎಂಟ್ರಿ, ಅದು ದೇವನಹಳ್ಳಿಯ ಶಾಸಕರಾಗಿರ್ತಕ್ಕಂಥ ಪಿಳ್ಳ ಮುನಿಸ್ವಾಮಿನವರ ಗಮನಕ್ಕೆ ಬಂದಿಲ್ಲ. ಆದ್ರೆ ಯಾವುದೇ ಆ ಭಾಗದ ನಾಯಕರನ್ನ ಸೇರ್ಸ್ಕೊಳ್ಬೇಕಾದ್ರೆ ಆ ಭಾಗದ ಶಾಸಕರನ್ನ, ಮುಖಂಡರನ್ನ ಮತ್ತೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಕ್ಕಂತ ವ್ಯವಸ್ಥೆ ಇರ್ಬೇಕಾಗಿತ್ತು. ಆದ್ರೆ JDS ಅಲ್ಲಿ ಇಂಥ ವ್ಯವಸ್ಥೆ ಇಲ್ದಿರೋ ಕಾರಣ ಈ ರೀತಿಯ ಪದೇ ಪದೇ ಸಮಸ್ಯೆ ಎದುರಾಗ್ತದೆ ಸ್ಮಿತಾ. ವಿನಯ್, ಜೊತೆಗೆ ಈಗ ಪಿಳ್ಳಮುನಿಸ್ವಾಮಿ ಅವರು ಕೋಪ ಮಾಡಿಕೊಂಡು ರಾಜೀನಾಮೆ ಕೊಟ್ಟಿರೋದು ನಿಜ. ಆದ್ರೆ ಇವರು ಇನ್ ಕೇಸ್ ಮನವೊಲಿಸೋಕೆ ಸಾಧ್ಯವಾಗದೆ ಹೋದ್ರೆ JDSಗೆ ಎಷ್ಟರ ಮಟ್ಟಿನ ಹಿನ್ನಡೆ ಆಗತ್ತೆ ಅಂತ ಹೇಳಿ ಪ್ರಮುಖವಾಗಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಪರ್ಯಾಯವಾಗಿ ನಿಲ್ಲಿಸ್ಲಿಕ್ಕೆ ಏನಾದ್ರೂ ಸಾಧ್ಯವಾಗತ್ತಾ? ಟು ಅರ್ಲಿ ಇರಬಹುದು ಇದನ್ನ ಡಿಸ್ಕಸ್ ಮಾಡಕ್ಕೆ, ಯಾಕಂತಂದ್ರೆ ಯಾವ ರೀತಿಯ ಟರ್ನ್ ಬೇಕಾದ್ರೂ ಪಡೆದುಕೊಳ್ಬಹುದು ಪ್ರಕರಣ. ಆದ್ರೂ ಕೂಡ ಇನ್ ಕೇಸ್ ಅವರ ಮನವೊಲಿಸುವಲ್ಲಿ ವಿಫಲವಾದ್ರೆ ಮುಂದೇನು ಅಂತ ಹೇಳಿ. ಸ್ಮಿತಾ, ಇಲ್ಲಿ ಒಂದು ಮಾತು ಸ್ಪಷ್ಟ ಏನಂತ ಹೇಳಿದ್ರೆ, ನಿಸರ್ಗ ನಾರಾಯಣ ಸ್ವಾಮಿ ಅವ್ರನ್ನ JDSಗೆ ಕರ್ಕೊಂಡ್ ಬಂದಿರೋದು ಅವ್ರನ್ನ 2018 ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು ಅಂತಲ್ಲ. ಆ ಭಾಗದಲ್ಲಿ JDSಗೆ ಹೆಚ್ಚಿನ ಬಲ ಬರಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ಮನಸ್ಸಲ್ಲಿದೆ ಹೊರತು ಪಿಳ್ಳ ಮುನಿಸ್ವಾಮಿನವ್ರನ್ನ ಬದಲಾಗಿ ಇವ್ರನ್ನ ಪರ್ಯಾಯ ಅಭ್ಯರ್ಥಿಯನ್ನಾಗಿ ನಿಲ್ಲಿಸ್ಬೇಕು ಅಂತ ಅಲ್ಲ. ಒಟ್ಟಾರೆ ನಮ್ಮ ಪ್ರತಿನಿಧಿ ವಿನಯ್ ಮಾಹಿತಿಯನ್ನ ನೀಡ್ತಾ ಇದ್ರು. ಒಂದ್ ಕಡೆ ಪಕ್ಷ ಬಲವರ್ಧನೆ ಸಲುವಾಗಿ ಸಾಕಷ್ಟು ಸರ್ಕಸ್ ಅನ್ನ ನಡೆಸಲಾಗ್ತಾ ಇದೆ JDS ನಲ್ಲಿ. 2018 ವಿಧಾನಸಭೆ ಚುನಾವಣೆಗೆ ತಯಾರಿಯನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ. ಆದ್ರೆ ಇವತ್ತು ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿಯಿಂದ ನಡೆದಿರುವ ಒಂದು ಬೆಳವಣಿಗೆಯಿಂದಾಗಿ ಭಿನ್ನಮತ ಸ್ಫೋಟಗೊಂಡಿದೆ. ಪಿಳ್ಳಮುನಿ ಶಾಮಪ್ಪ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಷ್ಟೇ ಅಲ್ಲ, ಪಕ್ಷದಿಂದಲೂ ಕೂಡ ಹೊರ ನಡೆಯುವ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಕಾರಣ ನಿಸರ್ಗ ನಾರಾಯಣ ಸ್ವಾಮಿಯನ್ನ JDSಗೆ ಎಂಟ್ರಿ ಮಾಡಿಕೊಂಡಿದ್ದು ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿ ಶಾಸಕ ಪಿಳ್ಳಮುನಿ ಶಾಮಪ್ಪ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಶಾಸಕ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಮರುಪರಿಶೀಲನೆ ಮಾಡುವ ಮಾತೇ ಇಲ್ಲ ಅಂತ ಹೇಳಿ ಕೂಡ ಅವರು ಕಡ್ಡಿ ತುಂಡು ಮಾಡದಂತೆ ಹೇಳಿರೋದು. ಆದ್ರೆ ಎಲ್ಲೋ ಒಂದ್ ಕಡೆ ನಾರಾಯಣ ಸ್ವಾಮಿ ಅವರನ್ನ ಪಕ್ಷಕ್ಕೆ ಕರೆದುಕೊಂಡಿರೋದು ಪಿಳ್ಳಮುನಿ ಶಾಮಪ್ಪ ಅವರ ಆಲ್ಟರ್ನೇಟ್ ಆಗಿ ನಿಲ್ಲಿಸೋಕೆ ಅಲ್ಲದೆ ಹೋದ್ರೂ ಕೂಡ ಆ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರಲಿ ಅನ್ನೋ ಕಾರಣಕ್ಕೆ ಅನ್ನೋ ಮಾತು ಕೂಡ JDSನ ಮೂಲದಿಂದ ಕೇಳಿ ಬರ್ತಾ ಇದ್ರು ಕೂಡ ತನ್ನ ಗಮನಕ್ಕೆ ತರದಲ್ಲೇ ಪಕ್ಷಕ್ಕೆ ತನ್ನದೇ ಕ್ಷೇತ್ರದ ಒಬ್ಬ ಸದಸ್ಯನನ್ನ ಪಡ್ಕೊಂಡಿದ್ದು ಪಿಳ್ಳಮುನಿ ಶಾಮಪ್ಪರಿಗೆ ಅಸಮಾಧಾನ ತಂದಿದೆ ಅನ್ನೋದಂತೂ ಸ್ಪಷ್ಟ. ಇನ್ನು ಪಿಳ್ಳಮುನಿ ಶಾಮಪ್ಪ ಅವರ ಸಮಾಧಾನಕ್ಕೆ HDK ಪ್ರಯತ್ನ ಪಡ್ತಾ ಇರೋದು. ಶಾಸಕ ಸ್ಥಾನಕ್ಕೆ ಪಿಳ್ಳಮುನಿ ಶಾಮಪ್ಪ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ HD ಕುಮಾರಸ್ವಾಮಿ ಅವರು ಕರೆ ಮಾಡಿ ಅವರ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಖುದ್ದು HD ಕುಮಾರಸ್ವಾಮಿ ಬೆಳಗ್ಗೆ ಪಿಳ್ಳಮುನಿ ಶಾಮಪ್ಪ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ರಾಜೀನಾಮೆ ಹಿಂಪಡೆಯುವಂತೆ ಮನವೊಲಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇನ್ನು ಪಿಳ್ಳಮುನಿ ಶಾಮಪ್ಪಗೆ ಮನವಿಯನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. JDSಗೆ ನಿಸರ್ಗ ನಾರಾಯಣ ಸ್ವಾಮಿ ಸೇರ್ಪಡೆ ಹಿನ್ನೆಲೆಯಲ್ಲಿ ನನ್ನನ್ನ ಕೇಳದೆ ಸೇರಿಸಿಕೊಂಡಿರೋದ್ರಿಂದ ನೋವಾಗಿದೆ ಅನ್ನೋ ಪ್ರತಿಕ್ರಿಯೆಯನ್ನ HDKಗೆ ಪಿಳ್ಳಮುನಿ ಶಾಮಪ್ಪ ತಿಳಿಸಿದ್ದಾರೆ ಅನ್ನೋದು ಇಲ್ಲಿ ಲಭ್ಯವಾಗ್ತಿರುವ ಮಾಹಿತಿ. ಮತ್ತೆ ಕರೆಯನ್ನ ಮಾಡಿದ್ರೆ HD ಕುಮಾರಸ್ವಾಮಿ ಅವರು ಪಿಳ್ಳಮುನಿ ಶಾಮಪ್ಪ ಅವರು ಫೋನನ್ನ ತೆಗೆತಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. JDSಗೆ ಪಿಳ್ಳಮುನಿ ಶಾಮಪ್ಪ ಅವರು ಅಲ್ಲಿಂದ ಹೊರ ನಡೆದಿರೋದು, ಹಾಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು HD ಕುಮಾರಸ್ವಾಮಿ ಅವರ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ದೂರವಾಣಿ ಕರೆ ಮಾಡಿ ಅವರ ಬಳಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಮೊದಲಿಗೆ ಪ್ರತಿಕ್ರಿಯೆ ನೀಡಿದ ಪಿಳ್ಳಮುನಿ ಶಾಮಪ್ಪ ಹೇಳದೆ ಕೇಳದೆ ನಿಸರ್ಗ ನಾರಾಯಣ ಸ್ವಾಮಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದು ನೋವಾಗಿದೆ ಅನ್ನೋ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆದರೆ ಅದಾದ ನಂತರದಲ್ಲಿ ಮತ್ತೆ ಫೋನ್ ಮೂಲಕ ಸಂಪರ್ಕ ಮಾಡಲಿಕ್ಕೆ HDK ಪ್ರಯತ್ನಿಸಿದ್ರೆ ಪಿಳ್ಳಮುನಿ ಶಾಮಪ್ಪ ಅವರು ಫೋನ್ಗೆ ಸಿಗ್ತಾ ಇಲ್ಲ, ಫೋನ್ ಸಂಪರ್ಕಕ್ಕೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆ ಅವರನ್ನ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನಂತೂ ಮಾಡಲಾಗ್ತಾ ಇದೆ. ಆದ್ರೆ ಅದಕ್ಕೆ ಪಿಳ್ಳಮುನಿ ಶಾಮಪ್ಪ ಅವರಿಂದ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಸಂಗತಿ.
ನಿಸರ್ಗ ನಾರಾಯಣ ಸ್ವಾಮಿ ಅವರ ಎಂಟ್ರಿಯಿಂದ ಮುನಿಸಿಕೊಂಡು ಪಕ್ಷಕ್ಕೆ ಹಾಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರುವ ದೇವನಹಳ್ಳಿ ಭಾಗದ ಜೆಡಿಎಸ್ ಶಾಸಕ ಪಿಳ್ಳಮುನಿ ಶಾಮಪ್ಪ ಅವರ ಮನವೊಲಿಕೆಗೆ ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಪ್ರಯತ್ನಿಸುತ್ತಿರುವುದು. ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿಗಳ ಪ್ರಕಾರ ಪಿಳ್ಳಮುನಿ ಶಾಮಪ್ಪ ಅವರ ಮನವೊಲಿಸುವ ಪ್ರಯತ್ನ ವಿಫಲವಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಫೋನ್ಗೂ ಕೂಡ ಸಿಗ್ತಾ ಇಲ್ಲ ಪಿಳ್ಳಮುನಿ ಶಾಮಪ್ಪ ಅನ್ನೋದು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ. ಇನ್ನು ದೇವನಹಳ್ಳಿ ಜೆಡಿಎಸ್ ಶಾಸಕ ಪಿಳ್ಳಮುನಿ ಶಾಮಪ್ಪ ರಾಜೀನಾಮೆ ಬಗ್ಗೆ ಸ್ಪೀಕರ್ ಕೋಳಿವಾಡ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸ್ಪೀಕರ್ ಪಿಳ್ಳಮುನಿ ಶಾಮಪ್ಪ ನನ್ನ ಕಚೇರಿಗೆ ಬಂದು ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ. ನಿಯಮಾವಳಿಗಳ ಪ್ರಕಾರ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಶಾಸಕರ ರಾಜೀನಾಮೆಗೆ ಕಾರಣ ಕೇಳಿದಾಗ ಈಗಲೇ ನಾನು ಏನು ಹೇಳಲು ಸಾಧ್ಯವಿಲ್ಲ ಅಂತ ಸ್ಪೀಕರ್ ತಿಳಿಸಿದ್ದಾರೆ. ದೇವನಹಳ್ಳಿ MLA ಪಿಳ್ಳಮುನಿ ಶಾಮಪ್ಪ ರಾಜೀನಾಮೆ ಪತ್ರವನ್ನು ನನಗೆ ಈಗ ಒಂದು ಅರ್ಧ ಗಂಟೆಗಳ ಕೆಳಗೆ ತಂದು ಕೊಟ್ಟಿದ್ದಾರೆ. ನಿಯಮಾವಳಿಗಳ ಪ್ರಕಾರ ಅದನ್ನು ನಾನು ಎಕ್ಸಾಮಿನ್ ಮಾಡ್ತಾಯಿದ್ದೀನಿ. ನಿಯಮಾವಳಿಗಳ ಪ್ರಕಾರ ಎಕ್ಸಾಮಿನ್ ಮಾಡ್ತಾಯಿದ್ದೀನಿ. ಕಾರಣಗಳು ಏನೇ ಇದ್ರೂ ಆ ಕಾರಣಗಳು ನಮಗೆ ಸಂಬಂಧನೂ ಅಲ್ಲ. ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕೂ ಆಗಲ್ಲ. ಕಾರಣಗಳಿಗೇನು ಸಂಬಂಧ ಇಲ್ಲ.